ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ತಮ್ಮನೇಲಿ ನೋಡ್ತಾ ಇದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು, ಈ ಮಕ್ಕಳಲ್ಲಿ ಎಳ್ತಾ ಬರೋದು ಅಥವಾ ಅಕ್ಯೂಟ್ ಬ್ರಾಂಕೈಟಿಸ್, ಇಂಗ್ಲೀಷಲ್ಲಿ ನಾವು ಅದನ್ನು ಆ ಸ್ಟೇಜ್ನ ನಾವು ಅಕ್ಯೂಟ್ ಬ್ರಾಂಕೈಟಿಸ್ ಅಂತ ಕರಿತೀವಿ. ಅದು ಯೂಶಲಿ ಮಕ್ಕಳು ಕೆಮ್ಮು ಕಫ ಜಾಸ್ತಿ ಆದಾಗ ಅದು ಬರುತ್ತೆ. ಆ್ಯಂಡ್ ಅದು ನಿಮೋನಿಯಾಗೆ ಟರ್ನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅದು ನಿಮೋನಿಯಾಗೆ ಟರ್ನ್ ಆದರೆ ತುಂಬ ಡೇಂಜರ್. ಸೊ ಮುಂಚೆನೇ ನಾವು ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಯಾವ ರೀತಿಯಾಗಿ ಅದನ್ನು ಪ್ರಿವೆಂಟ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೆ. ಫಸ್ಟು ಈ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ವ್ಯಾಕ್ಸಿನ್ಸ್ ಬಗ್ಗೆ ಮಾತಾಡ್ತೀನಿ. ವ್ಯಾಕ್ಸಿನ್ಸ್ ಯೂಶಲಿ ನಾವು ಅಂಗನವಾಡಿಯಲ್ಲಿ ಕೊಡಿಸ್ತೀವಿ, ಇಲ್ಲಾಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ. ಯೂಶಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಒಂದು 2-3 ವ್ಯಾಕ್ಸಿನ್, ಒಂದು 4 ವ್ಯಾಕ್ಸಿನ್ ಮಿನಿಮಮ್ ಅಂಗನವಾಡಿ ಕಂಪೇರ್ ಮಾಡಿದ್ರೆ ಜಾಸ್ತಿ ಕೊಟ್ಟಿರ್ತಾರೆ. ಅದು ಯೂಶಲಿ ಅಂಗನವಾಡಿಲಿ ನಮಗೆ ಅವೈಲೇಬಲ್ ಇರೋದಿಲ್ಲ. ಅಂಥ ವ್ಯಾಕ್ಸಿನ್ಗಳಲ್ಲಿ ಯಾವುದು ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕಾಗತ್ತೆ. ಈ ಎಳ್ತಾ, ಕೆಮ್ಮು, ಕಫ, ನೆಗಡಿಯಿಂದ ಪದೇ ಪದೇ ಅವರು ಎಫೆಕ್ಟ್ ಆಗ್ತಾ ಇದ್ದರೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾವು ಅವರಿಗೆ ಫ್ಲೂ ವ್ಯಾಕ್ಸಿನ್ ಅನ್ನೋದನ್ನು ನಾವು ಕೊಡಿಸ್ಬೇಕಾಗತ್ತೆ. ಈ ಫ್ಲೂ ವ್ಯಾಕ್ಸಿನ್ ಅನ್ನೋದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ ಆ್ಯಂಡ್ ನಿಮಗೆ ಅಂಗನವಾಡಿಯಲ್ಲಿ ಕೊಡೋದಿಲ್ಲ. ಸೊ ಫಸ್ಟು ಯಾರೆಲ್ಲ ಮಕ್ಕಳು ಈ ರೀತಿ ಎಫೆಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆ ನೀವು ಫ್ಲೂ ವ್ಯಾಕ್ಸಿನ್ನ ಕೊಡಿಸಿ ಮೊದಲು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಮಗನಿಗೆ ಯೂಶಲಿ ಅಕ್ಯೂಟ್ ಬ್ರಾಂಕೈಟಿಸ್ ಅಥವಾ ಈ ಎಳ್ತಾ ಅನ್ನೋದು ಸಿವಿಯರಾಗಿ ಕಾಡೋಕ್ಕೆ ಶುರು ಮಾಡಿತ್ತು. ಆಲ್ಮೋಸ್ಟ್ ಈಗ 1-2 ಮಂತ್ಸ್ 3 ಮಂತ್ಸ್ ಗ್ಯಾಪಲ್ಲೆಲ್ಲ ಶೀತ, ನೆಗಡಿ, ಕೆಮ್ಮು ಬರೋಕ್ಕೆ ಶುರುವಾಗ್ತಿತ್ತು. ಆ್ಯಂಡ್ ಈ ಕೆಮ್ಮು ಬಂದರೆ ತುಂಬ ಸಲ ಹೋಗ್ತಾನೆ ಇರಲಿಲ್ಲ. ನಾನು ಆಮೇಲೆ ಬೋತ್ ಹೋಮ್ ರೆಮಿಡಿ ಆ್ಯಸ್ ವೆಲ್ ಆಸ್ ಡಾಕ್ಟ್ರು ಹೇಳಿದ್ದ ಮೆಡಿಸಿನ್ಸ್ ಕೂಡ ಫಾಲೋ ಮಾಡಿದೆ. ಅವನಿಗೀಗ ಆಲ್ಮೋಸ್ಟು ಸ್ಟಾಪ್ ಆಗಿದೆ ಇದೆಲ್ಲ. ಸೊ ಯಾವ ರೀತಿಯಾಗಿ ನಾವು ಪ್ರಿವೆಂಟಿವ್ ಮೆಷರ್ಸ್ನ ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಹೋಮ್ ರೆಮಿಡಿಗೆ ಬರೋಣ. ಹೋಮ್ ರೆಮಿಡಿಯಲ್ಲಿ ನನಗೆ ಎಫೆಕ್ಟಿವ್ ಆಗಿ ಅನಿಸಿದ್ದು ಕೆಲವೊಂದು ನಾನು ನಿಮಗೆ ಹೇಳ್ತೀನಿ. ಸೊ 2 ಹೋಮ್ ರೆಮಿಡಿ ನನಗೆ ಎಫೆಕ್ಟಿವ್ ಅನಿಸ್ತು ಈ ಹೇಳ್ತಾ ಬರೋ ಮಕ್ಕಳಿಗೆ. ಯಾವುದು ಅಂದರೆ ಫಸ್ಟು ವೀಳ್ಯದೆಲೆ ಇರುತ್ತಲ್ವ, ಎಲ್ಲರ ಮನೇಲೂ ವೀಳ್ಯದೆಲೆ ನೋಡಿರ್ತೀರ. ಆ ವೀಳ್ಯದೆಲೆ ತೊಗೋಬೇಕು. ಆ ವೀಳ್ಯದೆಲೆ ತೊಗೊಂಡು ಏನು ಮಾಡಬೇಕು, ಯೂಶಲಿ ನೀವು ಕುಟ್ಟಾದರೂ ಕುಟ್ಬೋದು, ಆರೆಲ್ಸ್ ಮಿಕ್ಸಿಗೆ ಹಾಕಿ, ನೀರು ಹಾಕಬಾರ್ದು, ಮಿಕ್ಸಿಗೆ ಹಾಕಿ ನೀರು ಹಾಕದೆ ಅದನ್ನು ರುಬ್ಬಬೇಕು. ಅದರಲ್ಲಿ ರಸ ಬರುತ್ತೆ. ಸೊ ಆ ರಸನ ಏನು ಮಾಡಬೇಕು, ಆ ಕೆಮ್ಮು ಬಂದಾಗ ಪಕ್ಕೆ ಎಫೆಕ್ಟ್ ಆಗಿರುತ್ತಲ್ಲ, ಈ ಪಕ್ಕೆಗೆ ಹೊಟ್ಟೆ ಮೇಲೆಲ್ಲ ಯೂಶಲಿ ಈ ಪಾರ್ಟಿಂದ ಹೊಟ್ಟೆ ಪಾರ್ಟ್ವರೆಗೂ ಬೆಳಿಬೇಕು. ಬಟ್ ಯಾವುದೇ ಕಾರಣಕ್ಕೂ ಆ ತೂತಿರುತ್ತಲ್ವ, ಅಂಬಲಿಕಲ್ ಕಾರ್ಡ್, ಆ ರೀಜನ್ಗೆ ನೀವು ಒಂಚೂರು ಏನೂ ಸೋಕಿಸ್ಬಾರ್ದು. ಅದು ತುಂಬ ಸೆನ್ಸಿಟಿವ್ ಏರಿಯಾ ಆಗಿರುತ್ತೆ. ಸೊ ಇಲ್ಲಿ ಎದೆಯಿಂದ ಇಲ್ಲಿ ಹೊಟ್ಟೆವರೆಗೂ ಬೆಳಿಬೇಕು ಅದನ್ನು ನೀಟಾಗಿ. ಆ ಮಿಕ್ಕಿದ್ದು ಎಲೆಗಳಿರ್ತಾವಲ್ವ, ಆ ಎಲೆ ಏನು ರುಬ್ಬಿರ್ತೀರ, ರಸ ಮಾತ್ರ ನೀವು ತೊಗೊಂಡಿರ್ತೀರ. ಆ ಮಿಕ್ಕಿದ ಎಲೆ ಪೀಸ್ನ ಏನು ಮಾಡಬೇಕು, ಚೆನ್ನಾಗಿ ಒಂದು ಬಿಸಿನೀರು ಕಾಯೋದಕ್ಕೆ ಇಡಬೇಕು. ಬಿಸಿನೀರು ಚೆನ್ನಾಗಿ ಕುದೀತಾ ಇದೆ ಅನ್ನೋಂಗೆ ನೀವು ಆ ಎಲೆ ಪೀಸಸ್ನ ಹಾಕ್ಕೋಬೇಕು. ಆ ಎಲೆ ಪೀಸಸ್ನ ಹಾಕ್ಕೊಂಡಾಗ ಚೆನ್ನಾಗಿ ಅದರಲ್ಲಿರೋ ಇನ್ನೊಂದು ಸ್ವಲ್ಪ ರಸನೂ ಬಿಟ್ಕೊಂಡಿರುತ್ತೆ. ನೀವು ಕೇರ್ಫುಲ್ಲಾಗಿ ಅದನ್ನು ನಿಮ್ಮ ಮಕ್ಕಳಿಗೆ ಸ್ಟೀಮನ್ನು ಕೊಡಬೇಕಾಗತ್ತೆ. ಯೂಶಲಿ ಗೊತ್ತಲ್ವ ಹೇಗೆ ಸ್ಟೀಮ್ ತಗೊಳ್ಳೋದಂತ. ಆ ರೀತಿಯಾಗಿ ಸ್ಟೀಮ್ನ ಮಕ್ಕಳಿಗೆ ಕೊಡಬೇಕಾಗತ್ತೆ. ಬಟ್ ಬಿ ಕೇರ್ಫುಲ್. ಮಕ್ಕಳಿಗೆ ನೀವು ಸ್ಟೀಮ್ ಕೊಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ನೀವು 2 ಅಥವಾ 3 ಸಹಾಯದಿಂದ ನೀವು ಪಾಪುಗೆ ಹುಷಾರಾಗಿ ಸ್ಟೀಮ್ ಕೊಡಬೇಕಾಗತ್ತೆ. ಸೊ ಅದು ಒಂದು ಹೋಮ್ ರೆಮಿಡಿ. ಇನ್ನೊಂದು ಹೋಮ್ ರೆಮಿಡಿ ಏನಪ್ಪ ಅಂದರೆ, ಸೊ ಇದು ಬರುತ್ತಲ್ವ ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆ ತೊಗೊಂಡು ಆ ಕೊಬ್ಬರಿ ಎಣ್ಣೆಗೆ ಬೆಳ್ಳುಳ್ಳಿ, ಲವಂಗ, ಬೆಳ್ಳುಳ್ಳಿ, ಲವಂಗ, ಪಚ್ಚಕರ್ಪೂರ ಆ್ಯಂಡ್ ಮೆಣಸು ಆ್ಯಂಡ್ ಎಲೆದು ತೊಟ್ಟಿರುತ್ತಲ್ವ, ಆ ಎಲೆ ತೊಟ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕುದಿಸಾದ್ಮೇಲೆ ಇದು ಎದೆಗೆ, ಕಫ ಕಟ್ಟಿರೋ ಕಡೆ ಎದೆಗೆ ಆ್ಯಂಡ್ ಹೊಟ್ಟೆ ಮೇಲೆ, ಆ ಪಕ್ಕೆ ಹತ್ರ, ಈ ಕಡೆ ಆ ಕಡೆ ಲಂಗ್ಸ್ ಕೆಳಗಡೆ, ಸೊ ಎಲ್ಲ ಬಳಿಬೇಕು ಚೆನ್ನಾಗಿ. ಅದೇನು ಮಾಡುತ್ತೆ, ಏನು ಕಾಫ್ ಕಟ್ಟಿರುತ್ತೆ ಅದೆಲ್ಲ ಅದನ್ನು ಕರಗಿಸುತ್ತೆ.
ಎರಡು ಹೋಮ್ ರೆಮಿಡಿ ನನಗೆ ತುಂಬ ಎಫೆಕ್ಟಿವ್ ಆಯಿತು. ಈ ಕೇಸ್ಗಳಲ್ಲಿ ನಾವು ಫ್ಲೂ ವ್ಯಾಕ್ಸಿನ್ ಕೊಡಿಸಿಲ್ಲ ಅಂದರೆ ನಾಟ್ ಓನ್ಲಿ ಹೋಮ್ ರೆಮಿಡಿ ನಮಗೆ ವರ್ಕ್ ಆಗಲ್ಲ. ಯಾವಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿರುತ್ತೆ ಆ್ಯಂಡ್ ಸಿವಿಯರ್ ಆಗಿ ಕೆಮ್ಮು ಕಾಫ್ ಇರುತ್ತೆ, ಆವಾಗ ಆ ಹೋಮ್ ರೆಮಿಡಿ ನಮಗೆ ವರ್ಕ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅರ್ಧ 50% ಆಗುತ್ತೆ. ಸೊ ಇನ್ನು 50% ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರೆ ನಿಮಗೊಂದು ಇದನ್ನು ಕೊಡ್ತಾರೆ, ಇನ್ಹೇಲರ್ಸ್. ಸೊ ಯೂಶಲಿ ಫಸ್ಟು ಯಾವುದೇ ಕಾರಣಕ್ಕೂ ಡಾಕ್ಟರ್ಸು ಇನ್ಹೇಲರ್ನ ಫಸ್ಟ್ ಕೊಡೋದಿಲ್ಲ. ಫಸ್ಟು ಟಾನಿಕ್ ಕೊಟ್ಟು ನೋಡ್ತಾರೆ. ಟಾನಿಕ್ ಒಂದು 3 ಡೇಸ್ ಕೊಟ್ಟು ನೋಡಬೇಕು. ಆ ಟಾನಿಕ್ಕಿಂದ ಏನೂ ಎಫೆಕ್ಟಿವ್ ಆಗಿಲ್ಲ ಅಂದರೆ ನಿಮಗೆ ಆ ಇನ್ಹೇಲರ್ಸ್ನ ಕೊಡ್ತಾರೆ. ಯಾವ ಕೇಸಸ್ಸಲ್ಲಿ ತುಂಬ ಕಾಫ್ ಇತ್ತು, ನಿಲ್ತಾನೆ ಇಲ್ಲ, ಕೆಮ್ಮು ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ಈವನ್ ಆಫ್ಟರ್ ಸಿರಪ್ ಕನ್ಸ್ಯೂಮ್ ಮಾಡಿದ್ಮೇಲೆ ಕಾಫ್ ಬರ್ತಾ ಇದೆ. ಸೊ ಆ ಕೇಸಸ್ಸಲ್ಲಿ ನಮಗೆ ಇನ್ಹೇಲರ್ಸ್ನ ಕೊಡ್ತಾರೆ. ತೋರಿಸ್ತೀನಿ ರೀ ನಿಮಗೆ ಇನ್ಹೇಲರ್ಸ್ ಯಾವ ರೀತಿಯಾಗಿ ಮಕ್ಕಳಿಗೆ ಕೊಡ್ತಾರೆ ಅಂತ. ನೋಡಿ, ಇದು ಇನ್ಹೇಲರ್. ಸೊ ಇದನ್ನು ಈ ರೀತಿಯಾಗಿರುತ್ತೆ. ಯೂಶಲಿ ದೊಡ್ಡವರಿಗಾದರೆ ಡೈರೆಕ್ಟ್ ಇನ್ಹೇಲರ್ನ ಬಾಯಿಗೆ ಹೊಡ್ಕೊಳ್ಳೋದಕ್ಕೆ ಕೊಡ್ತಾರೆ, ಬಟ್ ಮಕ್ಕಳಿಗೆ ಇಲ್ಲಿ ಫಿಲ್ಟರ್ ಆಗಿ ಹೋಗುತ್ತೆ. ಸೊ ಇದು ಬಾಯಿಗೆ ಇಡೋದು ಆ್ಯಂಡ್ ಇಲ್ಲಿ ಇನ್ಹೇಲರ್ನ ಅಟ್ಯಾಚ್ ಮಾಡಿ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕೊಡ್ತಾರೆ. ಈ ಥರ ಕೊಟ್ಟಿದ್ದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡಿ ಈ ಥರ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿ ಇಲ್ಲಿ ಹಿಂಗೆ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಕೊಡ್ತಾರೆ. ಯಾವ ಕೇಸಸ್ಸಲ್ಲಿ ಅಕ್ಯೂಟ್ ಬ್ರಾಂಕೈಟಿಸ್ ಇತ್ತು ಅಥವಾ ಎಳ್ತಾ ಇತ್ತು ಆ್ಯಂಡ್ ಸಿರಪ್ ಯಾವುದು ವರ್ಕ್ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಇದೆ ಅನ್ನೋ ಕೇಸಸ್ಸಲ್ಲಿ ಇದನ್ನು ಕೊಡ್ತಾರೆ. ಆ್ಯಂಡ್ ಟ್ರಸ್ಟ್ ಮೀ, ಅದರಿಂದ ಯಾವುದೇ ರೀತಿ ಅಪಾಯ ಇಲ್ಲ ಮಕ್ಕಳಿಗೆ. ಯಾಕೆ ಗೊತ್ತಾ ಇದನ್ನು ಕೊಡಬೇಕು? ಸೊ ಈಗಲಿಂದನೇ ನಾವು ಇದನ್ನು ಪ್ರಿವೆಂಟಿವ್ ಮೆಷರ್ಸ್ ತಗೊಂಡ್ರೆ ಮುಂದಕ್ಕೆ ಅವ್ರಿಗೆ ಈ ಎಳ್ತಾ ಅನ್ನೋದು ಬರೋದಿಲ್ಲ. ಈ ಎಳ್ತಾ ಅನ್ನೋದು ಲೈಫ್ ಟೈಮ್ ಕಾಡುತ್ತೆ ಅಲ್ವಾ? ಸೊ ಫಸ್ಟೇ ಪ್ರಿವೆಂಟಿವ್ ಮೆಷರ್ಸ್ನ ತಗೋಬೇಕು. ನಾನು ಹೇಳಿದ್ದಾಗೆ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ನ ಹಾಕಿಸ್ಬೇಕು. ಫ್ಲೂ ವ್ಯಾಕ್ಸಿನ್ ಹಾಕಿಸಿ ಆ್ಯಂಡ್ ಸ್ವಲ್ಪ ಟೈಮ್, ತುಂಬ ಎಫೆಕ್ಟ್ ಆಗಿರೋ ಟೈಮಲ್ಲಿ ಈ ಇನ್ಹೇಲರ್ಸ್ನ ಹೊಡಬೇಕಾಗತ್ತೆ. ನನಗೆ ನಾನು ಸ್ವಂತ ಯೂಸ್ ಮಾಡಿ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಈ ಇನ್ಹೇಲರ್ಸ್ ಜಸ್ಟ್ 2 ಡೇಸ್ ಹೊಡೆದ್ರೆ ಸಾಕು, ಇಡೀ ಕಫ ಕೆಮ್ಮು ಏನೇ ಇದ್ದರೂ ಎಲ್ಲ ಕರಗಿಸ್ಬಿಡುತ್ತೆ, ನೀಟಾಗಿ ವಾಸಿಯಾಗತ್ತೆ. ಆ್ಯಂಡ್ ಈ ಲೈಫ್ ಟೈಮ್ ಇದು ಬರಬಾರ್ದಂದ್ರೆ ನೀವೇನು ಮಾಡಬೇಕು, ನಿಮ್ಮ ಮಕ್ಕಳಿಗೆ ಫ್ಲೂ ವ್ಯಾಕ್ಸಿನ್ನ ಕೊಡಿಸ್ಲೇಬೇಕು. ಫ್ಲೂ ವ್ಯಾಕ್ಸಿನ್ ಕೊಡಿಸಾದ್ಮೇಲೆ ಈ ರೀತಿಯಾಗಿ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಸಿವಿಯರ್ ಕೇಸಸ್ಸಲ್ಲಿ ಯಾರಿಗೂ 100ರಲ್ಲಿ 1% ಅವ್ರಿಗೆ ಫ್ಲೂ ವ್ಯಾಕ್ಸಿನಿಂದ ಕೂಡ ಹೋಗಲ್ಲ ಅನ್ನೋರಿಗೆ ಇದನ್ನು ಇನ್ಹೇಲರ್ಸ್ನ ಸ್ವಲ್ಪ ವರ್ಷ ಯೂಸ್ ಮಾಡಬೇಕಾಗತ್ತೆ. ಸೊ ಇಷ್ಟೇ ಗೈಸ್. ಸೊ ಇಷ್ಟು ನಾನು ಪ್ರಿವೆಂಟಿವ್ ಮೆಷರ್ಸ್ನ ನನ್ನ ಮಗನಿಗೆ ನಾನು ತಗೊಂಡಿದ್ದು. ಫೈನಲಿ ನಾವು ಫ್ಲೂ ವ್ಯಾಕ್ಸಿನ್ ಕೂಡ ಕೊಡಿಸ್ತಾ ಇದ್ದೀವಿ, ಬಟ್ ನಾಟ್ ನೌ. ಸೊ ಅವನಿಗೆ ರೀಸೆಂಟಾಗಿ 1.5 years ವ್ಯಾಕ್ಸಿನೇಷನ್ ಕೊಡಿಸಿದ್ದೀವಿ. ಸ್ವಲ್ಪ ಗ್ಯಾಪ್ ಬೇಕಲ್ವ? ಸೊ ನೆಕ್ಸ್ಟ್ ನಾನು ಫ್ಲೂ ವ್ಯಾಕ್ಸಿನ್ನ ಕೂಡ ನನ್ನ ಮಗನಿಗೆ ಕೊಡಿಸ್ತೀನಿ. ಸೊ ಅದರಿಂದ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ ಮುಂದೆ. ಸೊ ಇಷ್ಟೇ ಗೈಸ್. ಸೊ ಈ ರೀತಿಯಾಗಿ ನಾವು ಹೋಮ್ ರೆಮಿಡಿ ಆ್ಯಸ್ ವೆಲ್ ಆಸ್ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಯೂಸ್ ಮಾಡಿಕೊಂಡು ನಾವು ಈ ಎಳ್ತಾ ಅಥವಾ ಅಕ್ಯೂಟ್ ಬ್ರಾಂಕೈಟಿಸ್ ಅನ್ನೋದನ್ನು ನಾವು ಹೋಗಲಾಡಿಸ್ಬೋದು. ಈ ಹೋಮ್ ರೆಮಿಡಿ ಪ್ಲಸ್ ಮೆಡಿಸಿನ್ ಎರಡೂ ಕೂಡ ಯೂಸ್ ಮಾಡಬಾರ್ದು, ಯಾವುದಾದ್ರೂ ಒಂದು ಯೂಸ್ ಮಾಡಬೇಕು. ನಾನು ಎಕ್ಸ್ಟರ್ನಲಿ ಹಾಕೋದನ್ನು ಮಾತ್ರ ಹೇಳಿರೋದು. ಆ ಎಕ್ಸ್ಟರ್ನಲಿ ಹಾಕೋದು ಮಾತ್ರ ನನಗೆ ವರ್ಕ್ ಆಗಿರೋದು. ಇನ್ಹೇಲ್ ನಾನು ಯಾವುದು ಕೊಟ್ಟಿಲ್ಲ. ಡಾಕ್ಟರ್ ಮೆಡಿಸಿನ್ ಕೊಡ್ತಾ ಇದ್ದೆ ಆ್ಯಸ್ ವೆಲ್ ಆಸ್ ಅದನ್ನು ಹಚ್ತಾ ಇದ್ದೆ ಮೇಲೆ ಆ್ಯಂಡ್ ಈವನ್ ಸ್ಟೀಮ್ ಕೊಡ್ತಾ ಇದ್ದೆ. ಸೊ ಇದರಿಂದ ಅವರಿಗೆ ಒಂದು ಆಲ್ಮೋಸ್ಟ್ 2 ಡೇಸಲ್ಲೆಲ್ಲ ಈ ಎಳ್ತಾ ಅನ್ನೋದನ್ನು ವಾಸಿ ಆಗಿಬಿಡುತ್ತೆ. ಅವರೆಲ್ಸ್ ನಾವು ಈ ಥರ ಟ್ರೀಟ್ ಮಾಡಿಲ್ಲ, ನಾವೇನು ಕೊಟ್ಟಿಲ್ಲ ಅಂದರೆ ತುಂಬ ಕೆಮ್ಮು ಜಾಸ್ತಿಯಾಗಿ ಆಗಿ 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 ಅವ್ರಿಗೆ ಈ ಬ್ರೈನಲ್ಲೆಲ್ಲ ನೋವು ಬರುತ್ತೆ ಆ್ಯಂಡ್ ಈವನ್ ಎದೆ ನೋವು ಬರುತ್ತೆ. ಅದು ನಿಮೋನಿಯಾಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇದೆ. ನಿಮೋನಿಯಾಗಾದರೆ ಗೊತ್ತಲ್ವ, ಇಟ್ ವಿಲ್ ಕಾಸ್ ಡೆತ್ ಆಲ್ಸೋ. ಪ್ರಿಕಾಷನರಿ ಮೆಷರ್ಸ್ ನೀವು ಅವಶ್ಯಕವಾಗಿ ತಗೊಳ್ಳಿ. ಸೊ ಇಷ್ಟೇ ಗೈಸ್ ಇವತ್ತಿನ ಟಾಪಿಕ್. ಸೊ ಈ ರೀತಿಯಾಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್.